ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ರು ಹೊರಟಿದೀವಿ, ನೀವು ಬನ್ರಿ, ಶಾಪಿಂಗ್ ಚೆನ್ನಾಗಿರುತ್ತೆ. ಏನೇ ಹೇಳು, ನಾ ಬರಲ್ಲ ಅಂದ್ರೆ ಬರಲ್ಲ. ಹೆಣ್ಣು ಮಕ್ಕಳ ಜೊತೆ ಶಾಪಿಂಗ್ ಹೋಗೋ ರಿಸ್ಕು ನಾನ್ ತಗೊಳಕ್ ರೆಡಿ ಇಲ್ಲ. ರಿಸ್ಕಾ? ಏನ್ರಿ ರಿಸ್ಕೋ? ನೋಡು ಮಂದಾಕಿನಿ, ನಾವು ಗಂಡಸರು, ನಾವು ಶಾಪಿಂಗ್ ಹೋದಾಗ ನಮ್ಗೆ ಏನ್ ಬೇಕೋ ಅದನ್ನ ತಗೊಂಡು ಬರ್ತೀವಿ. ಆದ್ರೆ ನೀವು ಹೆಂಗಸರು ಏನ್ ತಗೋಬಹುದು ಅಂತ ನೋಡೋದಕ್ಕೆ ಶಾಪಿಂಗ್ ಹೋಗ್ತೀರ. ನಾವೇನಾದ್ರೂ ನಿಮ್ ಜೊತೆ ಶಾಪಿಂಗ್ ಬಂದ್ಬಿಟ್ರೆ ಬೆಳಿಗ್ಗಿಂದ ಸಂಜೆವರೆಗೂ ನೀವು ನೋಡೋದ್ರಲ್ಲಿ ಟೈಮ್ ಕಳೆದ್ಬಿಟ್ಟು ನಾವು ಒಣಗಣೇಶ ಆಗ್ಬಿಟ್ಟಿರ್ತೀವಿ. ಎಷ್ಟೋ ಜನ ಗಂಡಸರು ಹೊರಗಡೆ ಕಾಲಿಟ್ರೆ ಸಾಕು ಹೆಂಡತಿ ಕೈ ಇಟ್ಕೊಂಡಿರ್ತಾರೆ. ಪ್ರೀತಿಯಿಂದ ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ಕೈ ಬಿಟ್ರೆ ಶಾಪಿಂಗ್ ಮಾಡ್ತಾರೆ ಅಂತ. ಏನ್ರಿ ನಿಮ್ ಉದ್ದೇಶ? ನಾವು ಹೆಣ್ಮಕ್ಳನ್ನೆಲ್ಲ ಕಂಡಮ್ ಮಾಡ್ತಾ ಇದ್ದೀರಾ? ರೀ, ಶಾಪಿಂಗ್ ಮಾಡೋದು ಒಂದು ಆರ್ಟ್ ರೀ. ನಾವು ಹೆಣ್ಮಕ್ಳೆಲ್ಲ ಆರ್ಟಿಸ್ಟ್. ಆರ್ಟಿಸ್ಟು ಅಲ್ಲ, ಮಣ್ಣು ಅಲ್ಲ. ಈ ವರ್ಕೋ ಹಾಲಿಕ್ಕು ಆಲ್ಕೋ ಹಾಲಿಕ್ಕು ಅಂತ ಇರ್ತಾರಲ್ಲ, ಆತರ ನೀವು ಶಾಪೋ ಹಾಲಿಕ್ಕು. ನಿಮ್ಮ ಜೊತೆ ಶಾಪಿಂಗ್ ಹೋಗ್ಬಿಟ್ರೆ ವಾಪಸ್ ಬರೋಷ್ಟರಲ್ಲಿ ನಮ್ಮ BP ಶುಗರ್ ಎಲ್ಲ ಏರ್ಬಿಟ್ಟಿರುತ್ತೆ. ನಾವು ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಶಾಪಿಂಗ್ ಹೋಗ್ಬೇಕು. ನನ್ನ ಪ್ರಕಾರ ಯಾರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದಾರೋ ಅವರು ಮಾತ್ರ ಶಾಪಿಂಗ್ ಹೋಗ್ಬೇಕು ಅಂತ ಗೌರ್ಮೆಂಟ್ ಕಡ್ಡಾಯ ಮಾಡಬೇಕು. ನೋಡ್ರಿ, ಸುಮ್ನೆ ಮಾತಾಡ್ಬೇಕು ಅಂತ ಒಳವಳ ಅಂತ ಮಾತಾಡ್ಬೇಡಿ. ನಾವು ಶಾಪೋಹಾಲಿಕ್ಕೂ ಅಲ್ಲ, ಏನೂ ಇಲ್ಲ. ಆಕ್ಚುಲಿ ಹಂಗ್ ನೋಡಿದ್ರೆ ನಾವು ಕಂಟ್ರಿಯ ಎಕನಾಮಿಗೆ ಹೆಲ್ಪ್ ಮಾಡ್ತಾ ಇದ್ವಿ. ನಮ್ಮಿಂದಾನೆ ಈ ದೇಶದ ಎಕನಾಮಿ ಮೇಲಕ್ಕೆ ಬೆಳೀತಾ ಇರೋದು, ಗೊತ್ತಾ ಅಲ್ವೇನೆ? ನೋಡ್ರಿ, ನಾವು ಹೆಣ್ಮಕ್ಳು ವಯಸ್ಸಿಗೆ ಬಂದ ತಕ್ಷಣ ಮದುವೆ ಮಾಡ್ಕೊಂಡು ಮನೆ ಮಠ ಗಂಡ ಮಕ್ಕಳು ಅಂತ ಎಲ್ಲ ಜವಾಬ್ದಾರಿನೂ ಹೊತ್ಕೊಂಡಿರ್ತೀವಿ. ಈ ಶಾಪಿಂಗ್ ಅನ್ನೋದು ನಮ್ಗೊಂಥರ ಮೆಂಟಲ್ ಥೆರಪಿ ಇರೋ ಹಾಗೆ. ನಾವು ದುಃಖದಲ್ಲೂ ಶಾಪಿಂಗ್ ಮಾಡ್ತೀವಿ, ಸುಖದಲ್ಲೂ ಶಾಪಿಂಗ್ ಮಾಡ್ತೀವಿ. ಆ ಶಾಪ್ ಓನರ್ ಇರ್ತಾನಲ್ಲ, ಅವನೊಂಥರ ನಮಗ್ ಸಂಬಂಧಿಕ ಇದ್ದಂಗೆ ರೀ. ಕರೆಕ್ಟ್, ಮೆಂಟಲ್ ಥೆರಪಿ ಅಂದೆಲ್ಲ ಅದನ್ನ ನಾನು ಒಪ್ಕೋತೀನಿ. ಒಂದು ಮನೆಯಲ್ಲಿ 4 ಜನ ಹೆಂಗಸರಿದ್ರೆ ಒಬ್ಬೊಬ್ಬರು ಒಂದೊಂದು ದಿಕ್ಕು ಅನ್ನೋ ಥರ ಇರ್ತಾರೆ. ಮಾತೆತ್ತರೆ ಕಿತ್ತಾಡ್ತಾರೆ, ಹೊಂದಾಣಿಕೆ ಅನ್ನೋದೇ ಇರಲ್ಲ. ಆದ್ರೆ ಶಾಪಿಂಗ್ ಅಂತ ಬಂದ ಕೂಡಲೇ 4 ಜನ ಒಟ್ಟಿಗೆ ಹೋಗ್ತಾರೆ. ಇಬ್ಬರು ಬಟ್ಟೆ ನೋಡ್ತಾರೆ, ಇಬ್ಬರು ಪಾತ್ರೆ ನೋಡ್ತಾರೆ. ಇದು ಚೆನ್ನಾಗಿದೆ ನೋಡೆ, ಇದು ನಿಂಗೊಪ್ಪತ್ತೆ, ಇದ್ ನೋಡೆ ಅದ್ ನೋಡೆ ಅಂತ ಏನು ಹೊಂದಾಣಿಕೆ. ಒಬ್ಬರಿಗೊಬ್ಬರು ರೆಕಮೆಂಡೇಶನ್ ಮಾಡ್ತಾರೆ. ಶಾಪಿಂಗ್ ಮಾಡೋಷ್ಟು ಹೊತ್ತು ಒಂದಾಗಿರ್ತಾರೆ. ಶಾಪಿಂಗಿನ ಶಕ್ತಿನೇ ಅದು. ನೀವೇನು ಅನ್ನೋದನ್ನ ಮಾಸ್ಕ್ ಮಾಡ್ಬಿಡುತ್ತೆ. ಈಗ ಶಾಪಿಂಗ್ ಬಗ್ಗೆ ಭಾಷಣ ಬಿದ್ದಿದ್ ಸಾಕು. ನೀವು ಬೇಗ ಬನ್ನಿ, ನಮ್ ಜೊತೆ ಹೋಗ್ಬರೋಣ. ನಿಮ್ಗೆ ಏನ್ ನಾವು ಕಾಟ ಕೊಡಲ್ಲ. ನೋಡಿ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಬರಲ್ಲ. ನೀವು ಬೇಕಾದ್ರೆ ಹೋಗಿ. ಸರಿ, ನಾವು ಹೋಗಿ ಬರ್ತೀವಿ. ನೀವು ಮನೇನ ಜೋಪಾನಾಗಿ ನೋಡ್ಕೊಂಡಿರಿ, ಆಯ್ತಾ? ಜೀವ ಹುಷಾರಪ್ಪ. ಸುಮ್ಮನಿರಿ, ಬರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.